ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 4 ಗಂಟೆ 5 ನಿಮಿಷ. ಸೊ ಕೆಲ ಗಂಟೆಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಅಂತಿಮ ಹಂತದ ಸಿದ್ಧತೆ, ಭದ್ರತೆ ಇದೆಲ್ಲವೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಪಕ್ಷದಲ್ಲಿ ಇರುವಂತಹ ಶಾಸಕರಿಗೆ ಟೆನ್ಷನ್, ಇನ್ನೂ ಕೂಡ ಕನ್ಫರ್ಮೇಶನ್ ಕಾಲ್ ಬಂದಿಲ್ಲ. ಯಾರೆಲ್ಲ ಸಚಿವರಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಕನಕಪುರದ ಬಂಡೆ ಪದಗ್ರಹಣಕ್ಕೆ ಕೌಂಟ್ ಡೌನ್ ಪ್ರಾರಂಭ. ಕೆಲ ಗಂಟೆಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಚಿತ್ರದುರ್ಗದಲ್ಲಿ ನೊಣವಿನಕೆರೆ ಅಜ್ಜಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಶ್ರೀ ಮಠದ ಮಗನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಅಜ್ಜಯ್ಯ ಅವರ ರಿಯಾಕ್ಷನ್. 16 ವರ್ಷಗಳಿಂದ ಶ್ರೀ ಮಠಕ್ಕೆ ಶ್ರದ್ಧಾ ಭಕ್ತಿಯಿಂದ ಸೇವೆ ಸಲ್ಲಿಸಿದ್ದಾರೆ. ಅವರು ಪರಮ ಭಕ್ತ ನಮ್ಮ ಮಠದ್ದು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ಗೆ ಎಲ್ಲರ ಸೇವೆ ಮಾಡುವ ಆಯಸ್ಸು, ಆರೋಗ್ಯ ದೇವರು ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ನಾನು ಪ್ರಮಾಣ ವಚನಕ್ಕೆ ಹೊರಟಿದ್ದೀನಿ ಅಂತ ಅಜ್ಜಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಜ್ಜಯ್ಯ ಅವರ ಹೆಸರಲ್ಲೇ ಪ್ರಮಾಣ ವಚನ, ಜೊತೆಗೆ ಅಜ್ಜಯ್ಯ ಅವರು ಕೂಡ ಸಾಕ್ಷಿ ಆಗ್ತಿದ್ದಾರೆ. ಇಂದಿನ ಮುಹೂರ್ತ ಬಹಳ ಚೆನ್ನಾಗಿದೆ, ಶುಭಗಳಿಗೆ ಶುಭ ಸಮಯ ಅಂತ ಹೇಳ್ತಿದ್ದಾರೆ. ಗುರು ನೀಡಿದ ಮುಹೂರ್ತವೇ ಪವಿತ್ರವಾಗಿರುವಂತಹ ರಾಜಯೋಗ. ಅದರಲ್ಲೇ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗ್ತಾ ಇದೆ. ಸಿಎಂ ಕಚೇರಿಯಲ್ಲೂ ಕೂಡ ಅಜ್ಜಯ್ಯನ ಫೋಟೋ ಹಾಕಲಿದ್ದಾರೆ ಅಂತ ಅಜ್ಜಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಮಾಧ್ಯಮದವರಿಗೆ. ಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಃ ಮುಂದೆ ಕಾಡಸಿದ್ದೆ. ವೆಂಕಟೇಶ್ವರ ಮಹಾಸ್ವಾಮಿಯನ್ನ ಹಾಗೂ ಸಾರಂಗಜ್ಜಯ್ಯನವರ ಹೃದಯ ಮಂದಿರ ಸ್ಮರಿಸುತ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನಗಳು, ಇವತ್ತಿನ ಜಂಗಮ ಪ್ರೇಮಿಗಳು, ಪೀಠಾಭಿಮಾನಿಗಳಾಗಿರ್ತಕ್ಕಂಥ ಶ್ರೀಯುತ ನಾಗೇಂದ್ರ ಅವರ ಕುಟುಂಬದವರೆಲ್ಲರೂ ಸೇರಿ ಸೊ ಅಜ್ಜಯ್ಯ ಅವರ ರಿಯಾಕ್ಷನ್ ಅನ್ನ ಗಮನಿಸ್ತಾ ಇದ್ದೀರಿ. ಮೊದಲು ಸಿಎಂ ಆಗ್ತಾರೆ ಅಂತ ಹೇಳಿದ್ದು ಕೂಡ ಅಜ್ಜಯ್ಯ ಅವರು ದೆಹಲಿಗೆ ಹೋಗೋಕ್ಕೂ ಮುನ್ನ ಅವರ ಆಶೀರ್ವಾದ ಪಡೆದುಕೊಂಡ್ರು. ಅವ್ರು ಹೇಳದಂತೆ ಭವಿಷ್ಯ ನಿಜವಾಯಿತು. ಅಲ್ಲಿಂದ ನೇರವಾಗಿ ಅಜ್ಜಯ್ಯ ಅವರ ಆಶೀರ್ವಾದವನ್ನ ಪಡೆದುಕೊಂಡ್ರು. ನಿನ್ನೆ ಕೂಡ ಇನ್ಫ್ಯಾಕ್ಟ್ ದೆಹಲಿಯಿಂದ ಬರ್ತಾ ಇದ್ದಂತೆ ಅಜ್ಜಯ್ಯ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡು ಶ್ರೀಮಠದಲ್ಲಿ 2 ಗಂಟೆಗಳ ಕಾಲ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ಅಜ್ಜಯ್ಯ ಅವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಆಗ್ತಾ ಇದೆ. ಅಜ್ಜಯ್ಯ ಅವರು ನುಡಿದಂತಹ ಶುಭ ಗಳಿಗೆಯಲ್ಲಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೊಣವಿನಕೆರೆ ಅಜ್ಜಯ್ಯ ಅವರು ಈಗ ತಾನೇ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಅದನ್ನ ಕನ್ಫರ್ಮ್ ಆಗಿ ಹೇಳ್ತಾ ಇದ್ರು. ಜೊತೆಗೆ ಈ ದಿನದ ಬಗ್ಗೆ, ಆ ಸಮಯದ ಬಗ್ಗೆ ಹೇಳ್ತಾ ಇದ್ರು. ನಾನು ಕೂಡ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿ ಆಗ್ತಿದ್ದೀವಿ ಅಂತ. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇರೋದು ಐ ಥಿಂಕ್ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಡಿಕೆ ಶಿವಕುಮಾರ್ ಅವರು ಇವತ್ತು ಕಾಣಿಸ್ಕೊಂಡಂತಹ ರೀತಿ ಅನೇಕ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ನಿವಾಸದ ಬಳಿ ಜಮಾವಣೆಗೊಂಡಿರ್ತಾರೆ. ಅವರತ್ತ ಕೈ ಬೀಸಿ ಕೈ ಮುಗಿದು ಒಳಗಡೆ ಹೋಗಿರುವ ದೃಶ್ಯವನ್ನ ಈಗ ತಾನೇ ಗಮನಿಸ್ತಾ ಇದ್ದೀರಿ. ತದನಂತರದಲ್ಲಿ ಅಜ್ಜಯ್ಯ ಅವರು ಮಾತನಾಡಿದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ನಾನು ಕೂಡ ಹೋಗ್ತಾ ಇದ್ದೀನಿ ಅಂತ ನೊಣವಿನಕೆರೆ ಅಜ್ಜಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ.